ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್. ನನ್ನನ್ನು ಬೆಂಬತ್ತಿ ಜರ್ನಿ ಮಾಡಬೇಡವೆಂದು ವಾರ್ನಿಂಗ್ ಕೊಟ್ಟರೆ ಮತ್ತೆ ನನ್ನನ್ನು ಬಂಧಿಸಲು ನನ್ನನ್ನು ಹಿಂಬಾಲಿಸಲು ಪ್ರಯತ್ನ ಪಟ್ಟಿದೆಯಾದರೆ ಇನ್ಸ್ಪೆಕ್ಟರ್ ನಿನ್ನ ಜೀವನವನ್ನೇ ಬರ್ನಿಂಗ್ ಮಾಡದೆ ಹೋದರೆ ನಮಗೆ ಧಕ್ಕೆ ಬೇಕು. ಈ ಖಳನಾಯಕದ ಪಟ್ಟ ಸುತ್ತ ಬಿಟ್ಟು ಚಟ್ಟ ಏರಿ ಹರಿಚಂದ್ರನ ಘಟ್ಟಕ್ಕೆ ಸೇರ್ತಾ ಇದ್ದೀನಿ. ಈ ರಾಜ್ಯದ ಈ ಕರ್ನಾಟಕದ ಹುಲಿ ಎಂದೆನಿಸಿಕೊಂಡಿರುವ ನನ್ನಣ್ಣ ಮುರಾರಿ ಈ ರಾಜ್ಯದ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಾಗ ಅವನ ತಮ್ಮನಾದ ನಾನು ಸ್ಮಗ್ಲಿಂಗ್ ದಂಧೆ ಅಷ್ಟೇ ಏಕೆ ಏನ್ ಬೇಕಾದ್ರೂ ಮಾಡಿ ದಕ್ಕಿಸಿಕೊಳ್ಳಬಲ್ಲೆ. ಹೆಣ್ಣು ಹೆಂಡ ಕಂಡಗಳ ಹರಮಾಲೆಯನ್ನೇ ಕೊರಳಲ್ಲಿ ಹಾಕಿಕೊಂಡು ಕಂಡವರ ರುಂಡವನ್ನು ಚೆಂಡಾಡುತ್ತಾ ಬಂಡ ಪುಂಡರ ಗಂಡನಾಗಿ ಅಧಿಕಾರದ ಅಂತಸ್ತಿನ ಮೇಲೆ ಮೆರೆಯುತ್ತಿರುವ ನನ್ನಣ್ಣನ ಆಶೀರ್ವಾದ ಹೊಂದಿದ್ದರೆ ಇನ್ನು ಅರ್ಪಟವಾಗಿ ಸಾಗುತ್ತದೆ ನಾನಾಡುತ್ತಿರುವ ಆಟ. ಅಣ್ಣ, ಹೋದ ಕೆಲಸ ಸಕ್ಸಸ್ ಆಯಿತು. ನೀವು ಕಳುಹಿಸಿದ ಶ್ರೀಗಂಧದ ಕಟ್ಟಿಗೆ ಲೋಡು ಸುಗಮವಾಗಿ ಹೋಗಿ ಸೇರಬೇಕಾದ ಸ್ಥಳವನ್ನು ಸೇರಿತಣ್ಣ. ಕಂಟಿ, ಈ ಸುಟ್ಕೇಸ್ನಲ್ಲಿ ಹಣ ಎಷ್ಟಿದೆ? 10 lakh ಇದೆ ಅಣ್ಣ, ತೆಗೆದುಕೊಳ್ಳಿ. ಓಕೆ ಕಂಟಿ, ನಡಿ ಹೋಗೋಣ, ಮುಂದಿನ ಕೆಲಸ ನೋಡೋಣ. ಆಯ್ತಣ್ಣ. ಸಾಗರಕ್ಕೆ ಉಕ್ಕಿ ಹರಿವಾಸಿ, ಶಶಿಗೆ ಉದಯಿಸಿ ಪ್ರಕಾಶಿಸುವಾಸಿ, ಆದರೆ ಈ ಚಂದ್ರಮನಿಗೆ ಚಕೋರಿಯರಂತ ಸುರ ಸುಂದರಾಂಗಿಯರ ಜೊತೆ ಸುಖ ಭೋಗಿಸುವಾಸೆ. ಮಂಗಳ, ನೀನು ಬಡವೆಯಾಗಿದ್ದರೂ ನಿನ್ನ ರೂಪ ಲಾವಣ್ಯಕ್ಕೇನು ಬಡತನವಿಲ್ಲ. ಓ ಸೃಷ್ಟಿಕರ್ತನು ಎಲ್ಲ ಸೌಂದರ್ಯವನ್ನು ನಿನಗೊಬ್ಬಳಿಗೆ ಅರ್ಪಿಸಿ ಬಿಟ್ಟಿದ್ದಾನೆ. ಸುಂದರತೆಯಲ್ಲಿ ಸೌಂದರ್ಯ ಶಿರೋಮಣಿಯಾದ ನಿನ್ನನ್ನು ಒಮ್ಮೆಯಾದರೂ ಈ ನನ್ನ ಜಾಯಮಾನದಲ್ಲಿ ಅಪ್ಪಿ ಸುಖ ಭಾಗಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಇಲ್ಲದಿದ್ದರೆ ನಿನಗಾಗಿ ನನ್ನ ಕ್ರಾಂತಿ. ಅರೇ ಕಾಳಿಂಗ, ನನ್ನ ಮನದಾಗ ನಿನ್ನ ಪ್ರೀತಿ ನೆಲೆಸೈತಿ, ನನ್ನ ಹೃದಯಕ್ಕ ಅದು ತಿಳಿದಂಗಾಗೈತಿ. ಒಮ್ಮೆ ನೀ ನಕ್ರ ಹಾಲು ಸಕ್ರೆ, ನಿನ್ನ ಸನಿಹ ಬಾ ಅಂತ ಕಾಗ್ತಿದೆ. ನನ್ನ ಸನಿಹ ಬಾ ನನ್ನ ಇನಿಯ.
ಕೆಂಪೇಗೌಡ್ರ ಬರ್ರಿ. ಮಂಗಳ, ನೀನೇನೋ ಈ ಪ್ರೇಮ ಕೌತರ ಕೈಗಳಿಂದ ಜಾರಿಕೊಂಡು ಹೋದ ಜಾಣೆ. ಹೋಗು ಮಂಗಳ, ಹೋಗು. ಸಮಯ ಸಂದರ್ಭ ಕೂಡಿ ಬಂದಾಗ ನಿನ್ನಂತ ಜಾಣೆ ನಮ್ಮಂತವ್ರ ಕಾಲು ಕೆಳಗೆ ಬಿದ್ದು ಜಾರಣಿಯಾಗಲೇಬೇಕಾ? ಎಂಟೇಗೌಡ, ಏನ್ರಿಪ್ಪ ಧನ್ಯರ, ಏನ್ರಿ? ಏನಪ್ಪ
ಬರುವ ಆಳಿನ ಕೈಯಲ್ಲಿ ಊಟ ತಿಂದು ತಿಂದು ಬೇಜಾರಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನಪ್ಪ. ಅದೇನು ಹೇಳ್ರಿಪ್ಪ ಧನ್ಯರ, ನೀವು ನಿರ್ಧಾರಕ್ಕೆ ಬಂದಿದ್ದು? ನೋಡಪ್ಪ, ಈ ವರ್ಷ ನನ್ನಿಬ್ಬರ ಗಂಡು ಮಕ್ಕಳ ಮದುವೆ ಕಾರ್ಯನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಹೌದ್ರಿ ಧನ್ಯರ, ಒಳ್ಳೆ ವಿಚಾರ ಮಾಡಿದ್ರಿ. ಹಿರಿಯರಾದ ನಮ್ಮಂಥವ್ರು ನಮ್ಮದೆಲ್ಲ ಕರ್ತವ್ಯ ಅದ. ಇಬ್ಬಳಾರ ಮಕ್ಕಳದ ಮದುವೆ ಮಾಡೋಣಲ್ರಿ. ಹಾಗಾದ್ರೆ ನಿನಗೆಲ್ಲಾದ್ರು ಕನ್ಯೆ ಗೊತ್ತಿದ್ರ ಹೇಳಲ್ಲ? ಎಲ್ಲ ನಿಮ್ಮ ಕನ್ಯಾಕೇನು ಬ್ಯಾನ್ ರೀ ಧನ್ಯರ. ಕನ್ಯೆ ಅಂದ್ರೆ ನನ್ನ ಕಿಸಿದಾಗ ಬಿದ್ದ ನೋಡ್ರಿ. ನಾ ಹ್ಞೂ ಅಂದ್ರೆ ಸಾಕು. ಹಾಂ, ಕನ್ಯೆ ನನ್ನ ಕಡೆ ಅದಾವು ನೋಡ್ರಿ. ಇಲ್ಲಿ ನೋಡ್ರಿ, ನನ್ನ ಕಡೆಗೆ ಕನ್ಯೆಗಳು ಭಾಳ ಅದಾವು ನೋಡ್ರಿ. ಈಕೆ ರಟ್ಟಿಹಳ್ಳಿ ಪುಟ್ಟೇಗೌಡ್ರ ಮಗಳು, ಗುಣವಂತೆ, ಆಚಾರವಂತೆ, ಶೀಲವಂತೆ, ಒಳ್ಳೆ ಮನೆತನದಿಂದ ಬಂದಂಥ ಹುಡುಗಿ. ಈ ಹುಡುಗಿ ನೋಡಿದರೆ ನಿಮ್ಮ ಮನೆಗೆ ಅಚ್ಚುಕಟ್ಟಾದಂಥ ಹುಡುಗಿ, ನಿಮ್ಮ ಮನೆಗೆ ತಕ್ಕಂಥ ಹುಡುಗಿ. ಮತ್ತು ಪುಟ್ಟೇಗೌಡರು ವರದಕ್ಷಿಣೆ ವರೋಪಚಾರದ ವಿಚಾರಗಂತರೂ ಹಿಂದೆ ನೋಡಂಗಿಲ್ಲ. ಯಾಕಂದ್ರೆ ಪುಟ್ಟೇಗೌಡ್ರ ಮನೆತನ ಅಂದ್ರೆ ಹಂಗೈತಿ. ವರೋಪಚಾರ ಕೊಡೋದ್ರಾಗಂತರೂ ಹಿಂಜರ ಮನುಷ್ಯನ ಅಲ್ಲ ಅವ್ರು. ನೀವು ಹ್ಞೂ ಅಂದ್ರೆ ಸಾಕು, ಚಪ್ರ ಹಾಕ್ಸದ ವಾಲ್ಗ ಊಸದ ನೋಡ್ರಿ. ಇರಲಿ, ಸ್ವಲ್ಪ ತಾಳಪ್ಪ, ದೇವಣ್ಣನ ಒಂದು ಸ್ವಲ್ಪ ಕೇಳನಲ್ಲ. ಹಾಂ, ನೀವು ಹಂಗಾರ ಕುರಿ ಕೇಳಿ ಸಾಂಬಾರು ಹರಿತೀರಿ ಅನ್ನಂಗೆ ಆತಲ್ಲ. ಹಂಗಲ್ಲೂ ಹುಚ್ಚ, ಮದುವೆ ಅಂದ್ರೆ ಸುಮ್ಮನೆ ಮಂಗನಾಟ ಅಲ್ಲ. ಸ್ವಲ್ಪ ಹಿಂದೆ ಮುಂದೆ ವಿಚಾರ ಮಾಡ್ಬೇಕಾಗತ್ತ. ದೇವಣ್ಣ ಬಂದ ಅಂತ ಕನ್ಸತ್ತೆ. ಅವನೇ ಒಂದು ಮಾತು ನೀನೇ ಕೇಳ್ಬಿಡಲ್ಲ. ಆಯ್ತು ರೀ ಧನ್ಯರು, ಬಲ್ಲಿ ತೋರಿ ದೇವಣ್ಣ. ಬಾರಪ್ಪ ದೇವಣ್ಣ, ಎಲ್ಲಿ ಹೋಗಿದ್ದಪ್ಪ ಇಷ್ಟ ಮಠ? ನಾವು ನಿನ್ನ ಬಗ್ಗೆನೇ ವಿಚಾರ ಮಾಡಕತ್ತಿದ್ದೀವಿ ನೋಡಪ್ಪ. ಈಗ ನಿಮ್ಮಿಬ್ಬರ ಬಗ್ಗೆನೂ ಮದುವೆ ಮಾಡ್ಬೇಕಂತೇಳಿ ನಮ್ಮ ಧನ್ಯರು ವಿಚಾರ ಮಾಡ್ಯಾರ. ನಿನ್ನ ಅಭಿಪ್ರಾಯ ಏನಾದ್ರು ತಿಳಿಸಲ್ಪ. ನೋಡಿ ಎಂಟೇಗೌಡ್ರಿ, ಮದುವೆಯ ಬಗ್ಗೆ ನನ್ನದು ಏನೂ ಅನಿಸಿಕೆಗಳಿಲ್ಲ. ಎಲ್ಲವೂ ಅಪ್ಪಾಜಿಯವರ ಅಪೇಕ್ಷೆಯಂತೆ ಆಗಲಿ. ಆದರೆ ಏನಪ್ಪ ಇದು ಆದ್ರೆ ಅಂತೆ? ಆದರೆ ಪಾದ್ರೆ ಅಂತ ಏನಪ್ಪ ಅದೇನದ? ಮತ್ತೇನಾರ ನೀ ಎಲ್ಲರ ಕನ್ಯಾಗಿನ್ನೆ ನೋಡಿದ್ರ ಹೇಳು. ಮತ್ತು ನಾವು ಎಲ್ಲ 4 ಜನ ಸೇರ್ಕೊಂಡು ಮತ್ತು ಊರಾಗ ಹಿರಿಯರನ್ನೆಲ್ಲ ಕರ್ಕೊಂಡು ಹಣ್ಣಿಟ್ಟು ಬರೋ ವಿಚಾರ ಮಾಡಿದ್ರೆ ಆತ ಮಾತಾಡೋಣಂತ. ಕನ್ಯೆ ನೋಡುವುದು ಅಷ್ಟೇ ಅಲ್ಲ ಹಿರಿಯರೇ, ಮನಸಾರೆ ಮೆಚ್ಚಿ ಮೋಹದಿಂದ ಪ್ರೀತಿಸಿದ್ದೇವೆ, ಮೈ ಮನಗಳನ್ನು ಸಹ ಬೆರೆಸಿದ್ದೇವೆ. ಏನು ಮನಸಾರೆ ಮೆಚ್ಚಿ ಮೋಹದಿಂದ ಮೈಮನಗಳನ್ನು ಬೆರೆಸಿದ್ದೀಯಾ? ಯಾರ ಜೊತೆ? ಇದೇ ಊರಿನ ಧನಂಜಯನವರ ಮಗಳು ಧನುಜಾಳನ್ನು. ಮುಚ್ಚ ಬಾಯಿ ಮೂರ್ಖ, ನೀನು ಇಷ್ಟೊಂದು ಕೆಟ್ಟದಾಗಿ ಮಾತನಾಡುತ್ತೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ಆ ಧನಂಜಯನ ಮಗಳು, ಆ ಧನಂಜಯ ನನಗೆ ಹುಟ್ಟಿದಾಗಿನಿಂದಲೇ ವೈರಿ. ಅಂಥವನ ಮಗಳು ಈ ಮನೆಗೆ ಬರುವ ಅವಶ್ಯಕತೆ ನನಗಿಲ್ಲ. ಅಪ್ಪ, ಅವಳು ಈ ಮನೆಗೆ ಬರಬೇಕಾದ ಅವಶ್ಯಕತೆ ನನಗಿದೆಯಪ್ಪ. ತತ್ ಇಲ್ಲಿ ದಾರಿ ತಪ್ಪಿಸ್ ನೋಡ್ರಿ. ಎತ್ತ ಎರಿಗಿಳಿತ, ಕ್ವಾಣ ಕೆರಿಗಿಳಿತ ಅನ್ನಂಗೆ ಆತ್ ನೋಡ್ರಿ. ಏ ಬಡವ, ಮಾನ ಮೆಚ್ಚಿದವಳನ್ನ ಮರೆತು ಅವಳು ಈ ಮನೆಯಲ್ಲಿ ಕಾಲಿಡಲು ಸಾಧ್ಯವಿಲ್ಲ. ಅಪ್ಪಾಜಿ, ಅವಳನ್ನು ಮದುವೆಯಾಗಬೇಕಾದವನು ನೀವ ಅಥವಾ ನಾನು? ನೀನು. ಅಂದ ಮೇಲೆ ನನಗಿಷ್ಟವಾದವಳನ್ನು ಕಟ್ಟಿಕೊಳ್ಳಲು ಬಯಸಿದ್ರಿ ನಿಮಗೇಕಪ್ಪ ಹೊಟ್ಟೆವ್ರಿ? ಬಾಯ್ ಮುಚ್ಚಲೆ ಕತ್ತೆ. ನಾ ಹೆತ್ತ ಮಗ ನಾ ಹೇಳಿದಂತೆ ಕೇಳಿ ನನ್ನ ಹೆಸರಿಗೆ ಕೀರ್ತಿಯನ್ನು ತರುತ್ತಾನೆ ಎಂದು ನಂಬಿದ್ದೆ. ನನಗೆ ಎದುರಾಗಿ ಮಾತನಾಡಿ ಇಷ್ಟೊಂದು ಉದ್ದಟತನದಿಂದ ಮಾತನಾಡಿ ನನ್ನ ಮರ್ಯಾದೆಗೆ ಕೊಂದು ತರುತ್ತಾನೆ ಎಂದು ನಾನು ನಂಬಿರಲಿಲ್ಲ. ದೇವನ ತಾಯಿ ತನ್ನ ಮಗುನ ಸ್ವಂತದ ಮೇಲೆ ಹೊತ್ಕೊಂಡು ಹೋಗ್ತಾಳೆ. ಯಾಕೆ ಗೊತ್ತಾ?
ನಾ ನೋಡೋದನ್ನ ನನ್ನ ಮಗು ಎಲ್ಲ ನೋಡ್ಲಿ ಅಂತ. ಅದೇ ತಂದೆ ತನ್ನ ಮಗನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಾನೆ. ಯಾಕೆ ಗೊತ್ತಾ? ನಾ ನೋಡುವುದಲ್ಲದೆ ನನಗಿಂತ ಹೆಚ್ಚಿನ ನನ್ನ ಮಗ ನೋಡ್ಲಿ ಅಂತ ತನ್ನ ಮಗನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುತ್ತಾರೆ. ಹಲೋ ದೇವು, ಇಂದು ಅದು ಯಾವುದೋ ಮಾಯಾ ಬಜಾರ ಹೆಣ್ಣಿನ ಮೋಹಕ್ಕೆ ಒಳಗಾಗಿ ಮತಿಹೀನನಾಗಿ ಧೃತಿಗೆಟ್ಟು ಮನಸಾರಿ ಮೆಚ್ಚಿ ಅವಳನ್ನೇ ಮದುವೆಯಾಗುತ್ತೇನೆಂದು ಹೇಳುತ್ತೀಯಲ್ಲ. ದೇವದ ನನಗೆ ತಂದೆಗೆ ತಕ್ಕ ಮಗನಾಗಿ ಉತ್ತರ ಕೊಟ್ಟಿರುವುದು ಇದು ನಿನಗೆ ಸೂಕ್ತವೇ? ಬೇಡ ದೇವದ, ಬೇಡ. ನಿನಗಿಷ್ಟವಾದವಳವನ್ನು ಕಟ್ಟಿಕೊಂಡು ನೀನೇ ಈ ಮನೆಯಲ್ಲಿ ಹಾಯಾಗಿರು. ನಾನು ಈ ಕ್ಷಣದಲ್ಲಿಯೇ ಮನೆ ಬಿಟ್ಟಾಗುತ್ತೇನಪ್ಪ. ಬೆನ್ನರ ಹೊರಗೆ ಹೋಗೋ ವಿಚಾರ ನೀವು ಮಾತಾಡಬಾರ್ದ್ರಿ. ಹಿಂಗೆ ಇಂಥ ಮಕ್ಕಳಿಗೆ ನಾವೆಲ್ಲ ಹಿರಿಯರಾದಂಥ ನಾವೆಲ್ಲ ತಿದ್ದಿ ಬುದ್ಧಿ ಹೇಳ್ಬೇಕ್ರಿ. ತಿದ್ದಿ ಬುದ್ಧಿ ಹೇಳ್ಬೇಕಾಗುತ್ತೆ. ಮನೆ ಬಿಟ್ಟು ವಿಚಾರ ಮನೆ ಬಿಟ್ಟು ಹೋಗೋ ವಿಚಾರ ಅಂತರೂ ಮಾತಾಡಬಾರ್ದು. ಈಗ ನೀವ ಹಿಂಗೆ ಮಾತಾಡಿ ಹಿಂಗೆ ಹೋದ್ರೆ ಇನ್ನು ಶಿವರಾಜನ ಗತಿ ಏನ್ರಿ? ಅವನ ಗತಿ ಅದೋ ಗತಿ. ಹಳ್ಳಿಯಲ್ಲಿರುವ ಇವನೇ ಮನಸಾರೆ ಮೆಚ್ಚಿದವಳನ್ನ ಪ್ರೀತಿಸಿ ಮದುವೆಯಾಗಬೇಕಾದರೆ ಇನ್ನು ಆ ಬೆಂಗಳೂರಿನಲ್ಲಿರುವ ಶಿವರಾಜ ಯಾವಳನ್ನು ಪ್ರೀತಿಸಿ ರಿಜಿಸ್ಟರ್ ಮದುವೆಯನ್ನ ಮಾಡಿಕೊಂಡು ಮಡದಿ ಸಮೇತ ಈ ಮನೆಗೆ ಬಂದರೆ ಆ ಸನ್ನಿವೇಶವನ್ನ ಕಂಡು ನನ್ನ ಮನದಲ್ಲಿ ಕರಗಿ ಚಿಂತಿಸಿ ಚಿತೆಯಡೆಗೆ ಹೋಗುವುದಕ್ಕಿಂತ ಶಂಕಿಗೌಡ, ಬಾಳು ಸುಖಮಯವಾಗಿದ್ದರೆ ತಂಗಾಳಿಯಂತೆ, ಬಾಳು ಬಿರುಗಾಳಿಯಾಗಿದ್ದರೆ ಬಿರುಗಾಳಿಯಂತೆ. ಅಪ್ಪ, ಬಿರುಗಾಳಿಯಂತೆ. ದೇವಡ, ನಿನಗೆ ಕೊನೆಯದಾಗಿ ನಾನೊಂದು ಮಾತು ಹೇಳುತ್ತೇನೆ. ಈಗಲಾದರೂ ಕಾಲ ಮಿಂಚಿಲ್ಲವಪ್ಪ, ಕಾಲ ಮಿಂಚಿಲ್ಲ. ಈ ನಿನ್ನ ಹೆತ್ತ ತಂದೆಯ ಮಾತನ್ನ ಕೇಳಿ ಅದಾವದ ಮನಸಾರೆ ಮೆಚ್ಚಿದವಳನ್ನ ಮೆರೆತು ನನ್ನ ಮಿತ್ರನ ಮಗಳು ಮಂಗಳನ ಮದುವೆಯಾದರೆ ನೀನು ನನ್ನ ಸತಿ ಸಾವಿತ್ರಿಯ ಮಗನಪ್ಪ, ಸತಿ ಸಾವಿತ್ರಿಯ ಮಗ. ಇಲ್ಲವಾದರೆ ಅದಾವ ಚಾರಣಿಯ ಮಗನೇನ. ದೇವದ, ಜಾಣಿಯ ಮಗನಾಗಪ್ಪ, ಚಾರಣಿಯ ಮಗನಾಗಬೇಡ. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ ದಿನವೆಲ್ಲ ಬಾಳಲಿ ಕಣ್ಣೀರು ಕಂಡರು ನಿನ್ನಂತರಂಗದ ಅವರೆಲ್ಲರೂ ನಿನ್ನನ್ನು ಹೆತ್ತವರು ನಾನಂತರು
ಅಪ್ಪಾಜಿ ಬೆನ್ಯಾರ ಹೋಗೇ ಬಿಟ್ರಲ್ಲಪ್ಪ ದೇವಣ್ಣ. ಏನಪ್ಪ ಅದಕ್ಕಪ್ಪ ಹೇಳೋದು, ಹಿರಿಯರ ಮಾತು ಕೇಳಬೇಕು ಅಂತ ಹೇಳೋದು ಅದಕ್ಕಾಗಿ. ಈಗ ನೋಡ್ರಪ್ಪ ನಮ್ಮ ದಣ್ಯರು ಹೋಗೇ ಬಿಟ್ರು, ನಾನೇನು ಬರ್ತೇನೆ ತೋರಪ್ಪ. ರೀ ಎಂಟೇಗೌಡ್ರಿ, ನಾವು ಏನು ಮಾಡೋದು? ನಮ್ಮ ದಣ್ಯರ ಹೋದ್ಮೇಲೆ ಹೆಂಗೆ ನಿಲ್ಲಕೈತಿ? ನಮ್ಮ ದಣ್ಯರ ಹೋಗ್ಯಾರಪ್ಪ, ನಾ ಬರ್ತೇನೆ. ಅದಕ್ಕೆ ನಿಮ್ಗೆ ಹೇಳೋದು ಹಿರಿಯರ ಮಾತು ಕೇಳ್ರಿ, ಹಿರಿಯರ ಮಾತು ಕೇಳ್ರಿಪ್ಪ ಅನ್ನೋದು. ನೋಡಪ್ಪ ಏನು ಮಾಡ್ತೀಯ, ಹಿರಿಯರ ಮಾತು ಕೇಳು. ಛ, ನಾನೆಂತಹ ತಪ್ಪು ಮಾಡಿಬಿಟ್ಟೆ. ಜನ್ಮ ನೀಡಿದ ಜನಕನಿಗೆ ಕಠೋರವಾದ ಮಾತುಗಳನ್ನಾಡಿ ಕಡೆಗಣಿಸಿಬಿಟ್ಟೆ. ಇನ್ನು ಮನೆ ಬಿಟ್ಟು ಹೋಗಿರುವವರು ಅದೆಷ್ಟು ಮನನೊಂದುಕೊಳ್ಳುವರೋ ಏನು. ಈಗ ನನ್ನ ಸ್ಥಿತಿ ಕೇವಲ ಒಂದು ಹೆಣ್ಣಿನ ಸೌಂದರ್ಯದ ವ್ಯಾಮೋಹಕ್ಕೆ ಮಾರು ಹೋಗಿ ಎತ್ತ ತಂದೇನ ಈ ಮನೆಯಿಂದ ಆಚೆಗೆ ಅಟ್ಟಿದ ದರಿದ್ರ ಇವರೆಂದು ಈ ಸಮಾಜ ಕೈ ತೋರಿಸಿ ನಗುವಂತಾಯ್ತು ನನ್ನ ಬಾಳು. ಯಾಕಪ್ಪ ದೇವಣ್ಣ, ಏಕೋ ನಿನ್ನ ಮುಖದಲ್ಲಿ ದುಃಖದ ಛಾಯೆ ಎದ್ದು ಕಾಣುತ್ತಿದೆಯಲ್ಲ? ನೋಡು ಶಶಿಧರ್, ನನ್ನ ಜೀವನದಲ್ಲಿ ನಡೆಯಬಾರದ ದುರ್ಘಟನೆ ನಡೆದು ಹೋಯಿತು. ಆದ್ದರಿಂದ ತಂದೆ ಮಕ್ಕಳಿಬ್ಬರಿಗೂ ರಾದ್ದಾಂತವಾಗಿ ನನ್ನ ತಂದೆಯವರು ಈ ಮನೆಯನ್ನು ಬಿಟ್ಟು ಹೊರಟು ಹೋದ್ರಪ್ಪ, ಹೊರಟು ಹೋದ್ರು. ಏನು, ನಿಮ್ಮ ತಂದೆಯವರು ಮನೆ ಬಿಟ್ಟು ಹೊರಟು ಹೋದ್ರು? ಕಾರಣ? ಶಶಿಧರ್, ನಾನೊಂದು ತರ ಚಕ್ರವ್ಯೂಹದಲ್ಲಿ ಸಿಲುಕಿ ಹಾಕಿಕೊಂಡು ಬಿಟ್ಟಿದ್ದೇನೆ. ನನ್ನ ಸಂಗಾತಿ ಧನುಜಾಳನ್ನು ಮನಸಾರೆ ಮೆಚ್ಚಿದ್ದೇನೆ, ಪ್ರೀತಿಸಿದ್ದೇನೆ, ಪ್ರೇಮಿಸಿದ್ದೇನೆ, ಕಾಮಿಸಿದ್ದೇನೆ. ಅವಳನ್ನು ಮದುವೆಯಾಗಲು ಸಹ ಮುಂದಾಗಿದ್ದೇನೆ. ಇದು ನನ್ನ ತಂದೆಯವರಿಗೆ ಇಷ್ಟವಾಗಲಿಲ್ಲಪ್ಪ. ಧನುಜಾಳನ್ನು ಮರೆತು ಅವಳ ಪ್ರೇಮ ಸಂಬಂಧಕ್ಕೆ ತಣ್ಣೀರೆರಚಿ ಬೇರೆ ಅವಳನ್ನು ಮದುವೆಯಾಗಬೇಕಂತೆ. ಅದಕ್ಕಾಗಿ ನನ್ನ ತಂದೆಯವರು ಪಟ್ಟು ಹಿಡಿದು ಈ ಮನೆಯನ್ನು ಬಿಟ್ಟು ಹೊರಟು ಹೋದ್ರಪ್ಪ. ನಿಮ್ಮ ತಂದೆಯವರು ಮನೆ ಬಿಟ್ಟು ಹೋದರು? ಕಾರಣ? ನೋಡೋ ದೇವಣ್ಣ, ನಿಮ್ಮ ತಂದೆಯವರು ಮನೆ ಬಿಟ್ಟು ಹೋದೋ ಕಾರಣ ಸಮಯ ಸಂದರ್ಭ ಕೂಡಿ ಬಂದಾಗ ನೀನು ಇದ್ದರೆ ಸಾಕು. ಶಶಿಧರ್, ಏನು ಹೇಳುತ್ತಿರುವಿ ನೀನು? ನೋಡು ದೇವಣ್ಣ, ನಿನ್ನ ತಂದೆಯವರ ಮನೆ ಬಿಟ್ಟು ಹೋಗಲು ಕಾರಣವೇನೋ? ನನ್ನ ಶಶಿಧರ್, ಏನು ಹೇಳುತ್ತಿರುವಿ ನೀನು? ನಾನು ನಿಮ್ಮ ತಂದೆಯವರನ್ನು ಕ್ಷಮೆ ಯಾಚಿಸೋಣ. ಬಾ ಶಶಿಧರ್, ನಮ್ಮ ತಂದೆಯವರು ಮನೆ ಬಿಟ್ಟು ಈಗಲೇ ಹೋಗಿದ್ದಾರೆ, ಅವರನ್ನು ಕರೆದುಕೊಂಡು ಬರೋಣ ಬಾ. ಅಬ್ಬಾ, ಎಲ್ಲ ಜನ ಹೋಗಿಬಿಟ್ರೇನು ತೊಂಡಿ ಹೊತ್ತಿ? ಮಾವರ ಇದಿರು ಇಲ್ಲ, ನಾ ಬಂದಾಗ ಸೌಂಡ್ ಹಿಂಗೆ ಇರ್ಬೇಕು, ಹೋಗಬೇಡ್ದು. ಆದ್ರೂ ಒಂದು ವಿಷಯ ಹೇಳಕ್ ಬಂದಿನಂತ. ಈಗ ಎಲ್ಲರೂ ವಿಶ್ ಮಾಡ್ಬೇಕಾ? ಈಗ ನಮ್ಮೆಲ್ಲರ ಪ್ರೀತಿಯ ಕ್ಯಾಶು ಮಾಸ್ಟರ್ ಆಗಿಂತ ನಮ್ಮ ಷಣ್ಮುಖ ಮಾಸ್ಟರ್ದು ಹುಟ್ಟಿದ ಹಬ್ಬ ಐತಿ. ಅದಕ್ಕೆ ಮಾಮ ನಿಮ್ಗ ಹೇಳುದು ಹುಟ್ಟುಹಬ್ಬದ ಶುಭಾಶಯಗಳು. ಅಲ್ರಿ ಸರ, ಈಗ ಬಾ ಬಾ, ನೀ ಮ್ಯಾಲ ಬಾ. ಈಗ ನಮ್ ಗಂಗು ಕರಿತಾಳಂದ್ರ ನೀವ್ ಎತ್ ಬರೋಬೇಕ. ಈಗ ನೀನು ಬರೋಬೇಕ ಮಾಮ.
ಹ್ಯಾಪಿ ಬರ್ಡೇ ಬೇಗ 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 ಪಟ್ಟ. ಯಾರ್ದು? ನಮ್ದು ಡ್ಯಾನ್ಸ್ ಈಗ ಮಾಡಕ್ ಬಂದೇನೆ ತಡಿಯೋ ಮರ್ರಯ್ಯ. ಬಾ 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 ಶಾಂತಿ. ಲೇ ಯಾರು ಬರ್ತಡೆಗೆ ಯಾರು ತಿನ್ನಿಸ್ಬೇಕ ಬಿಟ್ಟು ನನಗ ಒಂದು ಗಂಟೆ ಬಿದ್ದಿ ಯಾ ಬರ್ತಡೆಗ. ಅಲ್ಲ ನಂದು ಓಟಿ ಇಟ್ಟಿರದ ನಿನ್ನ ಮ್ಯಾಲ ಹೌವ ಪ್ರೀತಿನ ಇರ್ಲಿ ಬಿಡಮ್ಮ. ತಡಿ ನಮ್ಮ ಮಾವು ಕೂತ್ಕೊಳ್ಳಿ ಬರ್ತಡೆ ಎಂಜಾಯ್ ಮಾಡ್ಕೊಂಡು ಒಂಚೂರು. ಅವನು ಚಲೋ ತಿಂದಾನ ಅಲ್ಲಿ ಒಳಗ ಹೊಟ್ಟಿ ತುರ್ಸ್ತಾನ ಅದ್ರ ಮೇಲೆ ಚಲೋ ತಿಂದು ಬಂದಿ ಬಿಡ. ಮಾಮ ಶುರು ಮಾಡಣ. ಚಟಕ ಕುದುರಿ ಹತ್ತಿ ಪೇಟೆಗೆ ಹೋಗುಮ್ಮ ಜರದ ಬೀಡ ತಿಂತ ಜರ್ಗ ನೋಡುಮ್ಮ. ಚಟಕ ಕುದುರಿ ಹತ್ತಿ ಪೇಟೆಗೆ ಹೋಗುಮ್ಮ ಜರದ ಬೀಡ ತಿಂತ ಜರ್ಗ ನೋಡುಮ್ಮ. ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು ತಾಳಿ ಕಟ್ಟೋ ಗಂಡು ಬಿಸಿರಾಗಿ ಮುದ್ದೆ ಉಂಡು. ನಡಿ 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 ಜಲ್ದಿ ನಡಿ ನಡಿ ನಡಿ. ಚಟಕ ಕುದುರೆ ಹತ್ತಿ ಪೇಟೆಗೆ ಹೋಗುಮ್ಮ ಜರದ ಬೀಡ ತಿಂತ ಜರ್ಗ ನೋಡಮ್ಮ. ಏ ಬಸ್ಯಾ ರುಕ್ಕು ರುಕ್ಕು ರುಕ್ಕಮ್ಮ ಹೇ ರುಕ್ಕು ರುಕ್ಕು ರುಕ್ಕಮ್ಮ ರುಕ್ಕು ರುಕ್ಕು ರುಕ್ಕಮ್ಮ ಸಿಟ್ಟಾಕ ನನ್ನ ಮ್ಯಾಲೆ ಬಂದ್ರು ಮೇಲೆ ಹೇಳಮ್ಮ ಬಂದ್ರು ನಿನ್ನ ಕೇಳಮ್ಮ ಇಷ್ಟೈತಿ ನಿನ್ನ ಮ್ಯಾಲೆ ಹೊರಗಿನಲ್ಲ ಚೋರನಲ್ಲ ತಪ್ಪಾದ್ರೆ ಸಾರಿ ಕಣು. ಓ ಹೌ ಲೇ ಬಸ್ಯಾ ಹೇಳಲೇ ಗಂಗಿ ಯಾಕೆ ಯಾಕ ನಿನಗೊಂದು ಈಟರು ಬುದ್ಧಿ ಗಿದ್ದಿ ಅನ್ನೋದು ಐತ ಇಲ್ಲ? ಯಾಕೆ ಏನಾತ? ಅಲ್ಲ ಮೊನ್ನೆ ಕಾಲೇಜಿಗೆ ಬಂದಾಗ ಯಾ ನಮ್ಮನೆ ಇದೆಯೋ ಪಾಠ ಹಿಡಿಯುವಾಗ ಒಂದು ನಮೂನಿ ಈ ಕಡೆ ಸೊನ್ನೆ ಮಾಡಿ ಕಣ್ಣು ಹೊಡಿಯೋದು ಹಲ್ ಕಿಸಿಯೋದು ಮಾಡ್ತೀಯಲ್ಲ. ಅದನ್ನೇ ಎಲ್ಲರೂ ನಮ್ಮ ಟೀಚರು ಬಾಯಿಗೆ ಬಿದ್ರ ಅಂದ್ರ ಪ್ರಿನ್ಸಿಪಾಲಿಗೆ ಹೇಳಿ ಗೇಟ್ ಔಟ್ ಅಂತ ಬಿಡ್ತಾರ. ಅಲ್ಲೇ ಆ ನಿಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅವ್ರ ಸುದ್ದಿ ಏನು ಹೇಳ್ತಾ ಇದೆಯಾ? ಹಾಕಿದಾರೆ ಏನು ಸುದ್ದಿ ಐತಿ? ಹರ್ದು 12 ರೇವಿಗೆ ಐತಿ ಅಕ್ಕಿ ಸುದ್ದಿ ತಂದು ನನ್ನ ಎದುರಿಗೆ ಹೇಳಾಕತ್ತಾಳೆ. ಯಾರ ಅವ್ರದ್ದು ನಿಂಗೆ ಹೆಂಗ್ ಗೊತ್ತಾತು? ಅವ್ರದ್ದು ಏನಾಗಿತ್ತು? ಅಲ್ಲ ಮೊನ್ನೆ ನಮ್ಮ ಶಿಗಳಿಗೆ ಮೊದಲು ಕಾಲು ಇಟ್ಟಾಗನ ನಮ್ಮ ಉಳ್ಳಾಗಡ್ಡಿ ಡೀಲ್ ಸಿದ್ದು ಮೊದ್ಲ ಡೀಲ್ ಮಾಡ್ಕೊಂಡು ತಗೊಂಡು ಹೋಗಿ 6 ತಿಂಗಳು ಮುಗಿಸಿ ಕೈ ಬಿಟ್ಟಿಲ್ಲ. ಆ ಪ್ರಿನ್ಸಿಪಾಲ್ ಮದುವೆ ಆಗಿ ಹೋಗ್ಯಾರೆ ಅಕ್ಕಿ ಸುದ್ದಿ ನನ್ನ ಎದುರಿಗೆ ಹೇಳಾಕತ್ತಿ ಅಲ್ಲಿ ನೀನು. ಅಂದ್ರ ಅವ್ರದ್ದು ಪೂರ ತಲೆ ಕೆಟ್ಟೈತಿ ಅಂತ ಏನು? ಕೆಟ್ಟೈತಿ ಅಷ್ಟೇ ಅಲ್ಲದೆ ಪೂರ್ತಿ ಕೆಟ್ಟ ಹಾಳಾಗಿ ಹದಿಗೆಟ್ಟು ಹೋಗೈತಿ. ಅಲ್ಲ ಈ ಕಾಲದೊಳಗೆ ಯಾರ್ದು ಸುದ್ದಿ ಐತೆ ಆಶೆ ಬಸಣ್ಣ? ಯಾರ್ದು ಕೇಳಿದೆ? ರಾಜ್ಯ ಆಳುವ ರಾಜಕಾರಣಿಗಳಿಂದ ಹಿಡಿದ ಮಠದ ಸನ್ಯಾಸಿಗಳಿವರೆಗೂ ಎಲ್ಲ ಹದಿಗೆಟ್ಟು ಹೋಗೈತಿ. ಅಂದಾಗ ನನ್ನ ನಿನ್ನ ಪಾಡಿಯನ್ನು ನಾವು ಇಲ್ಲೇ ಬರೀ ಇಲ್ಲೇ ಉಳ್ಳಾಗಡ್ಡಿ ಗಾಣದ ಕಡೆ ಹೋಗಿ ಅಡ್ಡಾಡಿ ಬಂದ್ರು ನನ್ನ ನಿನ್ನ ಕೇಳೋರು ಯಾರು ಇಲ್ಲ. ಯಾರು ಇಲ್ಲ ಯಾಕಿಲ್ಲ? ನಮ್ಮ ಮಾವರು ಕುಂತಾರಲ್ಲ ಇಷ್ಟು ಮಂದಿ ಕೇಳ್ತಾರ ಅವ್ರು. ಅವ್ರು ನನ್ನ ಪಾರ್ಟಿ ಅವ್ರ ಏನ್ ನಾ ಕರ್ಕೊಂಡು ಹೋಗ್ಲಿ ಬೇಡ? ನಮ್ಮ ಪಾರ್ಟಿ ಅಲ್ಲೇನ ನೀವು ನೋಡ ನಮ್ಮ ಕಡೆನ ಜಯ ಅಂತಾರ ಅವ್ರು. ಹೋಗೋಣ ನೋಡಲ್ಲ ನಮ್ಮ ಆತ ಬಿಡಪ್ಪ. ನಿಮ್ದ ಕೋಣ ಮುಂದೆ ಹೋಗ್ಲಿ ನಮ್ದ ಎಮ್ಮಿ ಹಿಂದೆ ಬರ್ಲಿ. ನಮ್ಮ ಕೋಣ ಹಿಂದ ನಿಮ್ಮ ಎಮ್ಮಿ ಮುಂದ ಅದಾಗಿಲ್ಲ. ಈಗ ಉಲ್ಟಾ ಮಾಡಿಟ್ಟಿನಲ್ಲ ನಾನು. ಹೌದಾ? ಕೋಣ ಮುಂದೆ ನಮ್ಮ ಎಮ್ಮಿ ಹಿಂದೆ ಅಂದಂಗ ಅಲ್ಲ ಮರಿಯ ನೀ ಆ ಸೀಮೆ ಓದಿ ಅಂತೀನಿ. ಅಲ್ಲ ನಮ್ಮ ಪ್ರೀತಿ ಪ್ರೇಮ ಒಳ್ಳೆ ಆಮೇಲೆ ತರ ಸ್ಲೋ ಆಗಿ ನಡೀತಾ ಐತಿ. ಯಾವಾಗ ಮುಂದಕ್ಕೆ ಬರೋದು? ಅಲ್ಲ ನೀ ಮುಂದಕ್ಕೆ ಬರಾಕ ರೆಡಿ ಅದಿ ಅಂದ್ರೆ ಮುಂದಕ್ಕೆ ತರ್ಸಾಕ ನಾ ಹಿಂದ ಮುಂದ ನೋಡಂಗಿಲ್ಲ. ನೀ ಹೂ ಅಂದ್ರೆ ನಾ ಮುಂದಕ್ಕೆ ತರ್ಸಾಕ ರೆಡಿನ. ಈ ವಯಸ್ಸಾಗ ಹರೇದ ಹುಡುಗಿ ಮುಂದಕ್ಕೆ ತರಕ್ ಹೋಗ್ಬೇಡ. ಎದ್ದು ಓದಿತಾರ ನೀ ಅಷ್ಟು ಸುಲಭ ತಿಳಿಬೇಡ ನೀನು. ಅಲ್ಲ ಗೊತ್ತಿದ್ದಾಯ್ತು ನಿನಗೆ. ಇವಂದೆಲ್ಲ ನೋಡಿನೋ ನಾನು ನಿಂದು ಗೊತ್ತಿದ್ದಕ್ಕ. ಯಾ ಗುಂಗುರ್ ಗೊಬ್ಬದ ನೋಡಿಲ್ಲ? ಗುಂಗುರ್ ಕಪ್ಪದ ಅದು ಹೋದ ವರ್ಷ ಈ ವರ್ಷ ಹೇಳಲಿಂದ ಹೋಗ್ಲಿ ಬಿಡ. ನಮ್ದು ಯಾವಾಗ ಜಿಂಕಿ ತರ ಫಾಸ್ಟ್ ಆಗಿ ಹೋಗ್ಬೇಡ. ಯಾಕಂದ್ರೆ ಗಟಾರಕ್ಕೆ ಹೋಗಿ ಗುದುಕಿ ಬಿಟ್ಟಿಯ. ನಾವು ಸ್ಲೋ ಆಗಿ ಹೋಗೋಣ ಅಂತ ನೋಡ. ಆಮಿ ಹಂಗ ನಿಧಾನ ಆಗಿ ಹೋದ್ರೆ ನಡೆಯಂಗಿಲ್ಲ ನಮ್ಗ. ಯಾಕೆ ಜಿಂಕಿ ಹಂಗ ಜಿಗಿದ ಹೋದ್ರೆ ನಡೆಯಂಗಿಲ್ಲ. ಆತ್ ಬಿಡು ಜಿಂಕಿ ಹಂಗೆ ಜಿಗಿದ ಹೋಗೋಣ ಅಂತ. ಯಾಕೋ ಇಲ್ಲಿ ಸರಿ ಆಗೋಂಗಿಲ್ಲ. ಜನ ಬಾಳ ಮಂದಿ ಇದಾರ. ನಡಿ ಪಾರ್ಕಿಗೆ ಹೋಗೋಣ ಅಂತ. ಯಾರು ಬೇಡ ಅಂತಾರ ನಡಿ. ಅಲ್ಲೇ ಹೋಗಿ ಒಂದ್ ನಮನಿ ಜಮಾಯಿಸಿ ಬಂದ್ಬಿಡೋಣ. ಮತ್ತೆ ಯಾವಾಗ ಶುರು ಮಾಡ? ಶುರು ಮಾಡೇ ಬೇಡ. ಹುಡುಗಿ ಕುದುರೆ ನಡಿಗೆ ರಾತ್ರಿ
ನಡಿ ಹೋಗೋ ನಡಿ ಮತ್ತೆ ಆಗ್ತಾಳ. ನೆಕ್ಸ್ಟ್ ಒಂದು ಮದ್ವಿ ಕರ್ದಾರ, ಮದ್ವಿಗೂ ಬರ್ಬೇಕು. ಅಲ್ಲ ಉಂಡಿ ಇಲ್ಲ ಬರೀ ಮದುವೆ ಅನ್ನತ್ಲೆ ಇಲ್ಲ ಮರ್ರಿ ರೈಟ್ ಅಂದ ಬರ್ತಡೆ ಪಾರ್ಟಿ ಸಿಗ್ತೈತಿ, ಊಟ ಇರ್ತೈತಿ ಅಂತ ಮೊದ್ಲ ಗೊತ್ತಿತ್ತಲ್ಲ, ಅಕ್ಕ ಊಟನ ಮಾಡ್ಲಿ ಹಂಗೆ ಓಡ ಬಂದಿನಿ. ಅಲ್ಲ ಶಿಕ್ಷಕಲೆ ಬಿಡಿಬೇಡ, ಹೌದಲ್ಲ ಹೊಟ್ಟೆ ಕೆಡ್ದ ನಮ್ ಕೆರಿ ಖಾಲಿ ಆಗಿದ್ದಿಲ್ಲ. ನಮ್ದು ಕೇಕ್ ಎಲ್ಲ ಗಿಟಾರ್ದು ಗಿಟ್ರ ಕೇಕ್ ನಮ್ಮ ಸರ್ ಗುರು ಕಟ್ ಮಾಡಿ ಅದನ್ನ ನಿಮ್ ಬಾಯಿಗೆ ಇಡ್ಬೇಕಾದ್ರೆ ಓಡಿ ಹೋದಿ ನೀನು. ಬ್ಯಾಡ ಬಿಡಪ್ಪ, ಅಲ್ಲ ಈ ಚಾನ್ಸ್ ಸಿಗ್ತಿತ್ತಾನೆ. ನೀ ತಿನ್ಸಾಕ್ ಮೊದ್ಲ ಐತಿ ಅಂತ ನಾನು ಓಡೋಗಿದ್ದು. ಹೋಗ್ಲಿ ಬಿಡ, ಬಾ ಪಾರ್ಕಿಗೆ ಹೋಗೋಣಂತ. ಪಾರ್ಕಿಗೆ ನಡಿ ಮತ್ತೆ ಯಾಕೆ ಹೋಗೋಣ. ಹೆಂಟೇಗೌಡ ಧನ್ಯರ ದಯಾಮಯ ಶಿವ, ನಮ್ಮ ಪಾಲಿಗೆ ಮಕ್ಕಳ ಫಲವನ್ನೇ ಕೊಡದೇ ಇದ್ರೆ ಚೆನ್ನಾಗಿರುತ್ತಿತ್ತು. ನನ್ನ ಹೆಂಡತಿ ಬಂಜೆ ಅಂತ ನಾನು ಮತ್ತಷ್ಟು ಸಂತೋಷಪಟ್ಟು ಖುಷಿಯಾಗಿರುತ್ತಿದ್ದೆ ಅಲ್ವೇನಪ್ಪ. ಹಿಂಗ್ಯಾಕೆ ಮಾತಾಡ್ತೀರಿ ಧನ್ಯರ? ಭೂಮಿಯಲ್ಲಿಂದ ನೀರು ತೆಗೆಯೋದು, ತಾಯಿ ಗರ್ಭದಿಂದ ಮಗುವನ್ನು ಪಡೆಯೋದು ಸುಲಭದ ಮಾತಲ್ರಿ ಧನ್ಯರ. ಅಷ್ಟಕ್ಕೂ ಹೇಳ್ತಾರ ಹಿರಿಯರು, ಪುಣ್ಯ ಇದ್ದಲ್ಲಿ ನಮಗೆಲ್ಲ ಪುಣ್ಯ ಆಗೇ ಆಗ್ತೈತಿ, ಪುಣ್ಯ ಮಾಡ್ದಲ್ಲಿ ಅಂತೇಳಿ. ಅಷ್ಟೇ ಅಲ್ಲದೆ ನಿಮಗೆ ಮುತ್ತಿನಂತ ಎರಡು ಮಕ್ಕಳು ಹುಟ್ಟ್ಯಾವು, ಅದು ನಿಮ್ಮ ಪೂರ್ವ ಜನ್ಮದ ಪುಣ್ಯ ರೀ ಧನ್ಯರ. ಹೌದಪ್ಪ, ಹಿರಿಯರ ಪುಣ್ಯ ಫಲದಿಂದ 2 ಗಂಡು ಮಕ್ಕಳು ಜನಿಸಿದವೇನೋ ನಿಜ. ಆದರೆ ಅದೇ ಗಂಡು ಮಕ್ಕಳಿಂದ ಇಂದು ನನಗೆ ಈ ದುಸ್ಥಿತಿ ಬಂದಿತಲ್ಲಪ್ಪ. ನೋಡಪ್ಪ, ಆ ಮಕ್ಕಳು ನನಗೆ ಬೇಡವಾಗಿ ನನ್ನ ಮನೆಯಿಂದ ಹೊರ ಹಾಕಿ ಇಂದು ನನ್ನನ್ನು ಬೀದಿಯಲ್ಲಿ ತೂಕುವಂತಾಯಿತಲ್ಲ. ಹೇಳ್ತೇಗೌಡ ಧನ್ಯರ, ಹಗಲಿರುಳು ಇದ್ರ ಬಗ್ಗೆನೇ ವಿಚಾರ ಮಾಡಿ ಚಿಂತೆ ಮಾಡ್ತಾ ಕೊರಗೋದು ಅರ್ಥ ಇರಂಗಿಲ್ಲ ರೀ. ನೋಡ್ರಿ, ಈಗ ಅವೆರಡೂ ಮಕ್ಕಳು ಏನದವಲ್ಲ, ಮುತ್ತಿನಂಥ ಮಕ್ಕಳು ಏನಾದರೂ ನಿಮ್ಮ ಮಕ್ಕಳು ಅವರು, ಹೌದ್ರಾ? ಅಷ್ಟೇ ಅಲ್ದ ಮತ್ತು ಈಗ ಅವ್ರೇನಾದರೂ ಕೆಲಸ ಮಾಡ್ಯಾರಪ್ಪ ಅಂತಂದ್ರೆ ನಿಮ್ಮ ಒಬ್ಬ ಮಗನ ಬಗ್ಗೆ ನೀವು ಕನಿಕರ ತೋರಲೇಬೇಕು, ಅವನ ಸಂಬಂಧರ ನೀವು ಉದಾರತೆ ತೋರಲೇಬೇಕು. ಅಷ್ಟೇ ಅಲ್ದ ಈಗ ನೀವು ಇದ್ರ ಬಗ್ಗೆನ ವಿಚಾರ ಮಾಡ್ತಾ ಎಷ್ಟು ದಿವಸ ಅಂತ ಇರ್ತೀರಿ? ಅವ್ರ ಹಣೆ ಬಾರಿ ಇದ್ದಂಗೆ ಆಕೈತಿ, ಅವ್ರ ನಸೀಬ್ದಾಗ ಏನೈತಿ ಅದು ಆಗೇ ಆಕೈತಿ. ಅದ್ರ ಬಗ್ಗೆ ಅಂತೂ ನಾವು ಯಾರೂ ತಡೆಯೋಕ್ಕಾಗಲ್ಲ. ಹಾಗಾಗಿ ಈಗ ಕೂಳು ನೀರು ಇಲ್ದ ಊಟ ಒಂದು ಹೊಟ್ಟೆ 3 ದಿವಸ ಆಯಿತು, ಒಂದು ಹೊಟ್ಟಿಗೆ ಅನ್ನ ತಿಂದಿಲ್ಲ, ನೀರು ಕುಡ್ದಿಲ್ಲ, ಹಿಂಗೆ ಅಲ್ಲಿ ಆಕೈತಿ. ಹಿಂಗೆ ನಮ್ಮ ಜೀವನದ ಗತಿ ಏನಾಕೈತಿ, ಮುಂದೆ ಅವ್ರ ಹಣೆ ಬಾರಿ ಇದ್ದಂಗೆ ಆಕೈತಿ. ನಾವು ಮುಂದೆ ಹೋಗೋಣ ನಡ್ರಿ, ಊಟ ಮಾಡಿ ಮನೆ ಕಡೆ ಹೋಗೋಣ ಅಂತ ನಡ್ರಿ, ಮನೆ ಕಡೆ ಹೋಗೋಣ. ನಮಸ್ಕಾರ ಹಿರಿಯರಿಗೆ. ನಮಸ್ಕಾರ. ಬಾರಪ್ಪ ಶಶಿಧರ. ಯಾಕಪ್ಪ ಶಶಿಧರ ಈ ಕಡೆ ಬಂದೆ? ಯಾಕಪ್ಪ ಶಶಿಧರ ಈ ಕಡೆ ಪ್ರಯಾಣ? ಶ್ರೀಮಂತಿರೇ, ನಿಮ್ಮನ್ನೇ ಹುಡುಕುತ್ತಾ ನಿಮ್ಮ ಬಳಿ ಬಂದಿರ್ವಿ. ಸಾವುಕಾರಿ, ತಮಗೆ ಬುದ್ಧಿ ಹೇಳುವ ಯೋಗ್ಯತೆ ನನಗೆಲ್ಲವಾದರೂ ದೇವನಿಗೆ ತಿದ್ದಿ ಬುದ್ಧಿ ಹೇಳಿ ನೀವೇ ಇಚ್ಛಿಸಿದಂತೆ
ನಿಶ್ಚಿತಾರ್ಥ ಮಾಡಿಕೊಳ್ಳಲು ಒಪ್ಪಿಸಿಕೊಂಡು ಬಂದಿರುವೆ. ವಿರಸದಿಂದ ಅಗಲಿದ ತಂದೆ ಮಕ್ಕಳನ್ನು ಹರಸದಿಂದ ಒಂದುಗೂಡಿಸಬೇಕೆಂಬುದೇ ನನ್ನ ಮನದ ಆಸೆ. ಗುಡ್ ಗುಡ್, ವೆರಿ ಗುಡ್. ಎಂಥ ಮುತ್ತಿನಂಥ ಮಾತು ಹೇಳಿದಪ್ಪ ಶಶಿಧರ. ನಿನ್ನಂಥವ್ರು ಓಣಿಗೆ ಬೀದಿಗೆ ಒಬ್ರಲ್ಲಪ್ಪ, ಮನೆಗೊಬ್ಬರು ಊರಿಗೊಬ್ರು ಇದ್ದರೆ ಸಾಕು. ನೀನು ಈಗ ಕಂಡು ಕಾಣದಂಥ ಕೂಡಿನಂತೆ ವರ್ತಿಸುವಂಥ ಇಂಥ ಸಮಾಜದಲ್ಲಿ ನಿನ್ನಂಥ ಒಬ್ಬ ವ್ಯಕ್ತಿ ಇದ್ದರೆ ಸಮಾಜ 100% ಸುಧಾರಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ನೋಡಪ್ಪ ಶಶಿಧರ. ದೇವಣ್ಣ, ಯಾಕೆ ಶಶಿ? ನಿನ್ನ ತಂದೆಯವರ ಪಾದಾರ ಒಂದಕ್ಕೆ ಹೆರಿಗೆ ಹಿಂದಿನ ಕೈ ಕನಸು ಮರೆತು ಮುಂದಿನ ಸಿಹಿ ಬಾಳು ಅನುಭವಿಸಲು ಆಶೀರ್ವಾದ ಅನುಮತಿ ಕೋರಪ್ಪ. ಅಪ್ಪಾಜಿ, ನನ್ನನ್ನು ಕ್ಷಮಿಸಿ ಬಿಡಪ್ಪ. ಕ್ಷಣಿಕ ಸುಖದ ಮಾತುಗಳನ್ನಾಡಿ ನಿಮ್ಮನ್ನು ಮನೆಗೆ ಬಿಟ್ಟು ಕಳಿಸಿ ನನ್ನ ಆತ್ಮಕ್ಕೆ ಸುಖವಿಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಬರೀ ದುಃಖ ವರಿಸುತ್ತದೆ ಅಪ್ಪ, ಬರೀ ದುಃಖ ವರಿಸುತ್ತದೆ. ಆ ಮನೆಯಲ್ಲಿ ನೀವಿರದೆ ನಾನೊಂದು ಕ್ಷಣವೂ ಇರಲಾರೆ. ಆಶೀರ್ವದಿಸಪ್ಪ. ನೀವು ನಿಶ್ಚಯಿಸಿದಲೇ ನಿಶ್ಚಿತಾರ್ಥ ಮುಗಿಯಲಿ. ಇದು ಬರೀ ಮಾತಲ್ಲಪ್ಪ, ನಿಮ್ಮ ಪಾದವನ್ನು ಮುಟ್ಟಿ ಹೇಳುತ್ತೇನೆ, ಇದು ಸತ್ಯ ಸತ್ಯ ಸತ್ಯ. ಆಯ್ತು, ಎದ್ದೇಳಪ್ಪ. ಇನ್ನು ಮುಂದಾದರೂ ನೀನು ಒಳ್ಳೆಯವನಾಗಣಕಣಮು. ಕೆಟ್ಟ ವಿಷ ಜಂತುಗಳ ಸಹವಾಸ ಮಾಡಿ ಕೆಡಬೇಡಪ್ಪ, ಕೆಡಬೇಡ. ದೇವನ, ನೀನು ಒಳ್ಳೆಯವನ ಕಣು. ನಾ ಹೆತ್ತ ಮಗ ನಾ ಹೇಳಿದಂತೆ ಕೇಳಲಿಲ್ಲ ಎನ್ನುವ ಚಿಂತೆ ನನ್ನ ಹೃದಯದಲ್ಲಿ ಧಗೆಸಿ ಮಿಡಿಯ ಹತ್ತಿತು. ದೇವನ, ನೀನು ಒಳ್ಳೆಯವನ ಕಣು, ಒಳ್ಳೆಯವನು. ಮುತ್ತು ಕೊಡುವವಳು ಬಂದಾಗ ತುತ್ತು ಕೊಟ್ಟವಳನ್ನ ಮರೆಯಬೇಡ. ಹಾಗೇನಾದರೂ ನೀನು ಮರೆತರೆ ಮಾನವನಾಗುವುದಿಲ್ಲಪ್ಪ, ದಾನವನಾಗುತ್ತೀಯ. ದೇವನ, ನೀನು ಒಳ್ಳೆಯವನು ಕಡು. ನೀನು ಜಾರಣಿಯ ಮಗನಲ್ಲ, ಜಾಣಿಯ ಮಗ. ದೇವನ, ನಿನ್ನ ತಪ್ಪನ್ನು ಒಪ್ಪಿದ್ದಕ್ಕಾಗಿ ನಾನು ಕ್ಷಮಿಸಿದ್ದೇನೆ. ನಡೆ, ಮನೆ ಕಡೆಗೆ ಹೋಗೋಣ. ಧನ್ಯರ, ನಾವೀಗ 4 ಜನನೂ ಮನೆ ಕಡೆ ಹೋಗೋದು ಬೇಡ್ರಿ. ಯಾಕಪ್ಪ ಅಂತಂದ್ರೆ ನಮ್ಮ ದೇವಣ್ಣಗ ಕರುಣೆ, ಪ್ರೀತಿ, ವಾತ್ಸಲ್ಯ, ಮಮತೆ ತುಂಬಿದಂತಹ ಸೀತಾಮಾತೆ ಅಂತ ಸೊಸೆಯನ್ನು ಕನ್ಯೆ ನೋಡ್ಕೊಂಡು ಮನೆ ಕಡೆ ಹೋಗೋಣ. ನಡ್ರಿ, ಈಗ ಅವನಿಗೆ ಒಳ್ಳೆಯ ಕನ್ಯೆ ನೋಡ್ಕೊಂಡು ಮನೆ ಕಡೆ ಹೋಗಂತೆ. ಹಾಗೆ ಆಗಲಿ ನಡ್ರಿ ಹಿರಿಯರ. ಹೇ ತಾಯಿ ಭಾರತಾಂಬೆ, ನಿನ್ನ ಪವಿತ್ರವಾದ ಮಡಿಲಲ್ಲಿ ಎಷ್ಟೊಂದು ಅದ್ಭುತವಾಗಿ ಕಾಣ್ತಾ ಇದೆಯಲ್ಲ ತಾಯಿ. ಮುಗಿಲೆತ್ತರ ಗೋಚರಿಸುವ ಗಿರಿ ಶಿಖರಗಳು, ಬೋರ್ಗರೆದು ನರ್ತಿಸು ಧುಮುಕಿ ಹರಿಯುತ್ತಿರುವ ಗಂಗೆ ತುಂಗೆಯರು, ನಾಟ್ಯ ರಾಣಿಯನ್ನೇ ನಾಚಿಸುತ್ತಿರುವ ನವಿಲುಗಳು. ಆಹಾ ತಾಯಿ, ನಿನ್ನ ಈ ಸೃಷ್ಟಿಯ ಸೌಂದರ್ಯವನ್ನು ಕಂಡು ನನ್ನ ಮೈ ಮನವೆಲ್ಲ ಪುಲಕಿಗೊಂಡಿದೆ. ನಿಜವಾಗಲೂ ನನ್ನ ಮೈಮನದ ಮಂದಹಾಸ ಪ್ರೇಮ ಕಾರಂಜಿ ಚಿಲುಮೆಯಂತೆ ಚಿಮ್ತಾ ಇದೆ. ಆಹಾ, ಧನ್ಯೋಸ್ಮಿ ಧನ್ಯೋಸ್ಮಿ. ಯಾರವಳು? ನಾಟ್ಯರಾಣಿ? ನಾನು ನಿಮ್ಮ ಸೌಂದರ್ಯದ ರಾಗಿಣಿ, ವೀಣಾ ಪಾಣಿ, ಅಷ್ಟೇ ಅಲ್ಲ ಮಂಗಳ ರಾಣಿ. ಓಹೋ ಜಾಣೆ, ನೀನೇನಾ? ಹಿಂದೊಮ್ಮೆ ಬೇಲೂರು ಶಿಲೆಯಲ್ಲಿ ಕಲೆಯಾಗಿ ಅರಳಿ ನೋಡುಗರ ಕಣ್ಣುಮನ ತಣಿಸಿ ಇಂದು ನನ್ನ ಈ ಹೃದಯದ ಗುಡಿಗೆ ದೇವತೆಯಾಗಿ ದರ್ಶನ ನೀಡಲು ಬಂದಿರುವ್ಯಾ ನನ್ನೆದುರಿಗೆ? ಚೇಚಿ,
ಆ ದೇವತೆಗೆ ನನ್ನನ್ನು ಹೋಲಿಸಬೇಡ್ರಿ. ಯಾಕೆಂದ್ರೆ ನಾನು ನರಮಾನವಳು. ಆ ತಾಯಿಗೆ ನನ್ನನ್ನು ಹೋಲಿಸಬೇಡಿ. ಮಂಗಳೆಯಾದ ನಾನು ಸುಮಂಗಲೆ ಆಗಬೇಕೆಂಬುದೇ ನನ್ನ ಆಸೆ. ಅದು ಅಲ್ಲಿ ಹರಿಯುತ್ತಿರುವ ತುಂಗೆಯಲ್ಲಿ ನೌಕೆ ಮೇಲೆ ಸಾಗುತ್ತಾ ನಾವಿಬ್ರು ಪ್ರೀತಿ ಪ್ರೇಮಂಬ ಸೇರಿ ದಡ ಸೇರೋಣ. ಮಂಗಳ, ನೀನು ಇಚ್ಛೆಯಂತೆ ನಾವು ಆ ತುಂಬಿ ಹರಿಯುವ ತುಂಗೆಯಲ್ಲಿ ಪ್ರಯಾಣ ಮಾಡಬಳಿಸಿದರೆ ಅಕಸ್ಮಾತ್ ಬಿರುಗಾಳಿಯ ಅಡಿಗೆ ಸಿಲುಕಿ ನೌಕೆ ತೆರೆಗೆ ಅಪ್ಪಳಿಸಿ ಮುಳುಗಿದರೆ ಅಲ್ಲಿ ನಾನು ಒಂದು ತೀರ, ನೀನೊಂದು ತೀರ. ಶಿವರಾಜ್, ದಯವಿಟ್ಟು ಅಂತ ಮಾತುಗಳನ್ನ ಆಡಬೇಡಿ. ಯಾವಾಗಲೂ ಒಳ್ಳೆಯದನ್ನು ಬಯಸ್ತಿರುವ ನಾವು ಕೆಟ್ಟದ್ದು ನಮ್ಮ ಜೀವನದಲ್ಲಿ ಯಾವತ್ತೂ ಆಗಬಾರದು. ಹುಚ್ಚಿ, ಒಳ್ಳೆಯದನ್ನು ಬಯಸುವ ಮುನ್ನ ಕೆಟ್ಟದ್ದನ್ನು ಮಾತನಾಡಲೇಬೇಕು. ಅಂದಾಗಲೇ ನಮಗೆ ಒಳ್ಳೆಯದು. ಹಾ, ನಿನ್ನ ಇಚ್ಛೆಯಂತೆ ನೀನೇನು ಹಂಚಬೇಡ. ಬಾ, ಆ ನೌಕೆ ಉರುಳಿದ್ರೂ ಚಿಂತೆ ಇಲ್ಲ, ಈ ಭೂಮಿಯ ಭಾರವಾದರೂ ಚಿಂತೆ ಇಲ್ಲ. ನೀನು ಎಂದಿಗೂ ನನ್ನವಳೆ, ನಾನು ಎಂದಿಗೂ ನೀನು.
ಸುಂದರವಾಗಿದೆ ಈ ವಾತಾವರಣ ನೋಡ್ತಾ ಇದ್ರೆ ನನಗಂತೂ ನನ್ನ ಪ್ರೇಮಿಯೇ ನೆನಪಾಗ್ತಾರೆ. ಅವರನ್ನು ನೋಡಿ ಎಷ್ಟೊಂದು ದಿನವಾಯಿತು. ಕಣ್ಣು ಮುಚ್ಚಿದ್ರು ಕಣ್ಣು ಬಿಟ್ಟರು ಅವರೇ ಕಾಣಿಸ್ತಾ ಇದ್ದಾರೆ. ನಾನಿಷ್ಟೊತ್ತು ಕಂಡದ್ದು ಕನಸ. ನನ್ನ ಗೆಳತಿಯ ಮದುವೆ ಬೇರೆ ಇದೆ, ಅರ್ಜೆಂಟಾಗಿ ಹೋಗ್ಬೇಕಲ್ಲ. ಹಾಂ, ಎಂಟೇಗೌಡ, ಏನು ಹೇಳ್ತಾ ಇದೀಯಪ್ಪ ನೀನು? ಹೌದಪ್ಪ, ಹಾಗಾಯ್ತದು. ಏನು ಮಾಡೋಕ್ಕಾಗೋದಿಲ್ಲ, ಏನು ಮಾಡಲೇಬೇಕಾಗುತ್ತೆ. ನಿನ್ನ ಮಾತನ್ನು ನಂಬಲೇನಪ್ಪ? ಹೌದಪ್ಪ, ನಂಬಲೇಬೇಕು. ಅಯ್ಯೋ ದೇವ್ರೇ, ಬ್ರಹ್ಮಲಿಂಗೇಶ, ಏನಪ್ಪ ಇದು ನಿನ್ನ ವಿಚಿತ್ರ ಲೀಲೆ? ನಾನು ಮದುವೆ ಆಗಬೇಕೆಂದು ಇಚ್ಛಿಸಿದವಳು ಇಂದು ನಾಳೆಯ ದಿನ ನನ್ನ ಅಣ್ಣನ ಮಡದಿಯಾಗಿ ನನ್ನ ಅತ್ತಿಗೆಯಾಗಿ ಕಾಲಿಡ್ತಾ ಇದ್ದಾಳೆ. ಏನು ಮಾಡುವುದು? ನಾನು ಅಂದ್ಯ, ಹಿಂದೊಮ್ಮೆ ಅಂದ್ಯ, ಆದರೂ ಅವಳು ನಂಬಲಿಲ್ಲ. ಮಂಗಳ, ನಮ್ಮಿಬ್ಬರ ಡೋಣಿ, ನಾವು ಪ್ರೇಮಿಸುತ್ತಿರುವ ಪ್ರೇಮದ ಡೋಣಿ ಬಿರುಗಾಳಿಯ ಅಡಿಗೆ ಸಿಲುಕಿ ಬುಡ ಮೇಲಾಗಿ ನಾನೊಂದು ತೀರ, ನೀನು ಒಂದು ತೀರ ಆದರೆ ಏನು ಅಂತ ಅಂದೆ. ಆದರೆ ಅವಳು ಏನು ಮಾಡಿದ್ರು ಕೇಳಿಲ್ಲ. ಅವಳು ಇಚ್ಛೆಂತ ನಿಡ್ಕೊಂಡ್ಬಿಟ್ಟೆ. ತಾಯಿ ಬನಶಂಕರಿ ಮಾತೆ, ಇನ್ನು ಮುಂದೆ ನಮ್ಮ ಮನೆಯಲ್ಲಿ ಯಾವುದೇ ಥರದ ದುರಂತ ಘಟನೆ ಬರದಂತೆ ಚೆಂದಾಗಿ ನೋಡಿಕೊಳ್ಳುವ. ನಿನ್ನ ಆಶೀರ್ವಾದ ನಮ್ಮ ಮೇಲಿರಲಿ. ಏನಪ್ಪ ದೇವಣ್ಣ, ನೀನು ಮದುವೆ ಆಗ್ಬೇಕಂತ ಹುಡುಗಿನ ಇವಳಾನ ನೀನು ಮನಸಾರ ಮೆಚ್ಚಿದ್ದು? ಹಾಂ, ಏನಮ್ಮ ನೀನು ಮದುವೆ ಆಗ್ಬೇಕ ಹುಡುಗ ಇವನೇ ತಾನೆ?
ಶಾಸ್ತ್ರಗಳೇ ನಮಗ ಬರೋದೆಲ್ಲ ವರದಕ್ಷಿಣೆ ಬಂದ್ ಆಗೈತಿ. ನೀವು ಬೇಗ ಬೇಗ ಮಂತ್ರ ಹೇಳಿ ಮದುವೆ ಕಾರ್ಯ ಪ್ರಾರಂಭ ಮಾಡಬಲ್ಲ. ಚಲೋ ಮಾಡೋಣನ್ರಿಪ್ಪ. ಯಾರಿಗೆ ಅಕ್ಷತ್ ಮುಟ್ಟೆವ ಹರಹ ಓಂ ತಯದ ಲಗ್ನಂ ತರ ಬಲಂತೋ ದೇವ ದಿವ್ಯ ಬಲಂತೋ ದೇವ ಪಾರ್ವತಿ. ಈಗ ಮದುಮಕ್ಕಳ ನಿಮ್ಮ ಹಾರಗಳನ್ನು ಬದಲಿ ಮಾಡ್ಕೋಬೇಕು. ನೀವು ಅವ್ರಿಗೆ ಹಾಕ್ರಿ, ಅವ್ರು ನಿಮಗೆ ಹಾಕ್ರಿ. ಏನು ಚಂದ ಮಂತ್ರ ಹೇಳಿದ್ ನಿಂಗೆ ದುಡ್ಡು ಲೆಸ್ ಹೋಗ. ಏನು ಮಂತ್ರ ಹೇಳೋ ಕರ್ಸಿರಪ್ಪ ಕ್ಯಾಸೆಟ್ ಹಾಕ್ಯಾರ. ಹೋಗ್ಲಿ ಬಿಡ್ರಿ ಮದ್ವಿ ಅಂತ. ಮತ್ತ ನಿನ್ನ ಗೆಳತಿ ಬರ್ತೀನಿ ಅನ್ನೋದಲ್ಲ ಯಾಕೆ ಬಂದಿಲ್ಲ? ಕೈ ಕರ್ಸಿಲ್ಲ ತಡ್ರ ಅವಳು ಕರೈಬೇಕಂಬಳು ಬರ್ಲ. ಅಯ್ಯೋ ಪಾಪ ಆಕೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಏ ವೀಣಾ ರೂಟ್ ಹೇಳ್ರಿ ರೂಟ್. ಥ್ಯಾಂಕ್ ಯು. ಲೇ ಗೆಳತಿ ಏನಾರು ನಿನಗೆ ಮೋಸ ಮಾಡೋ ಮನಸ್ಸು ಬಂತೆ? ಅವಳಿಗಾರು ಒಂದೇ ತರ ಸೀರೆ ತಂದೀಯ, ನಾ ಏನು ಮಾಡಿದ್ದೆ? ಅಲ್ಲ, ನಾನು ಮದ್ವೆಗಿಂತ ಮುಂಚೆ ಅವಳಿಗೆ ಹೋಗಿ ಕೊಟ್ಟು ಬಂದಿದ್ದೆ. ಬಾ ನನ್ನ ಮದ್ವೆ ಇದೆ ಅಂದ್ರೆ ನಾನು ಬೇಡ ನಿನಗೆ. ಬೇಕಮ್ಮ, ಆದ್ರೆ ಮಾಡ್ಬಿಡ. ನಂಗೆ ನಮ್ಮ ಮಾವಾರ ಅದಾರ ಇಲ್ಲಿ. ನನ್ ಕೂಡ ಸರಿಯಾಗಿ ಹೊಂದ್ಕಿರ್ಲಿಲ್ಲ, ನಿನ್ನ ಮೇಲೆ ದ್ವೇಷ ಇಟ್ಟಾರ ಅವ್ರು. ಯಾರು? ಅವ್ರು ನಮ್ಮ ಅಕ್ಕಾರ. ಹೌದಾ? ಹೋಗ್ಲಿ ಬಿಡು, ಮದ್ವೆ ಅಂತ ಆಯ್ತು. ಬೇಡ ಬಿಡು, ನಾನೇನು ಬೇಜಾರಾಗಿಲ್ಲ. ಹಂಗೆ ಅಣ್ಣ ಹೇಳ್ಬಿಡು. ಅಣ್ಣ ಅತ್ತಿಗೆಗೆ ಒಪ್ಪುವಂತೆ ಒಡಪು ಕಟ್ಟಿ ಹೆಸರು ಹೇಳೋಣ. ನಂದು ಮದುವೆ ಮಾಡಪ್ಪ ಬೇಗ. ಮಾಡ್ತಾನಂತ ಸರಿ ಇದೆ ಮತ್ತೆ ಅದೆಲ್ಲ ಆಗ ನನಗೆ ಇದಾಗೈತಿ. ಇಲ್ಲಿ ಎಲ್ಲ ಇಷ್ಟೆಲ್ಲ ತಯಾರಿ ಮಾಡೀನಿ. ನನಗೀಗ ಇಷ್ಟೆಲ್ಲ ಮಾಡಿದ್ಕ ಸಂತೋಷ ಆಗೈತಿ. ಈ ಸಂತೋಷ ಕೂಟದೊಳಗೆ ಏನಾದ್ರೆ ನಮಗೆಲ್ಲ ಈಗ ಮೆರವಣಿಗೆ ಮಾಡೋ ವಿಚಾರ ಇಟ್ಕೊಂಡು ನಾವು ಎಲ್ಲ ಮಾಡೋಣಂತೆ. ಇದ್ರೊಳಗೆ ಮತ್ತೆ ಅವ ಬರ್ಗೆಟ್ ನಿಂತಾನ. ಅವ ಹಂಗೆ ಬರಿಗೆಟ್ರ ನಾ ಇಲ್ಲಿ ಎಣ್ಣಿಗೆ ಬರಿಗೆಟ್ಟೇನಿ. ನನ್ನ ಕಷ್ಟ ಅರ್ಥ ಮಾಡಿಕೇರಿ ಸೌಕರ್ಯ ಧನ್ಯರ. ಏನಾರ ಮಾಡಿ ಈಗ ನಮಗೆ ಪಾರ್ಟಿ ಫಂಡ್ ರಿಲೀಸ್ ಮಾಡ್ರಿ. ನಾವೆಲ್ಲ ಈಗ ಕರ್ಕೊಂಡು ಎಲ್ಲ ಮಜಾ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ನಮಗೆ ಎಣ್ಣೆ ಕೊಡ್ಸಿ ನೀವು ಮಜಾ ಮಾಡಿಸ್ಲಿಲ್ಲ ಅಂದ್ರೆ ಈಗ ಪಾರ್ಟ್ಯಾಗ ಎಲ್ಲರೂ ವಜಾ ಆಗಬಾರ್ದು. ಅದಕ್ಕೆ ಎಂಟೇಗೌಡ್ರ ನೀವು ಏನು ತಲೆ ಕೆಡಿಸ್ಕೋಬೇಡ್ರಿ. ಶಿಸ್ತು ಆರ್ಡ್ರಿಗೆ ಹೋಗಿ. ಹೌದಾ? ಶಿಸ್ತು ಅರ್ಧ ಎಣ್ಣೆ ಒಟ್ಟಿ ಹೊಡಿ, ಆಮೇಲೆ ಮಾಡ್ಕೆ. ಗೌಡ್ರ ಯಾರ ಜೇಬಿಗೆ ಕತ್ರಿ ಹಾಕಿದಪ್ಪ? ನಿಂತ ಜೇಬಿಗೆ ಕೊಡು. ನೀ ಕುಡಿಬಾರ್ದು, ಡಾಕ್ಟರ್ ಹೇಳಾರ ಕೊಡಪ್ಪ. ಅಲ್ಲಮ್ಮ ಅಣ್ಣ, ಇಂಥ ಅವಕಾಶ ಬಿಟ್ಟ ಕುಡಿಯೋದು ಬಿಟ್ರೆ ಅಣ್ಣ ಅತ್ತಿಗೆ ಒಪ್ಪುವಂತೆ ಒಡಪು ಕಟ್ಟಿ ಹೆಸರು ಹೇಳಿಬಿಡೋಣ. ಪ್ಯಾಟಿ ಹುಡುಗಿ ಹಳ್ಳಿ ಹುಡುಗನ ಮದುವೆ ಆಗಿ ಹೊಲಕ್ಕೆ ಬುತ್ತಿ ಕಟ್ಕೊಂಡು ಬರ್ತೀನಿ ಅಂತಾಳ ಮಂಗಳ. ನೀನೊಂದ್ಸರಿ ಚಂದ ಹೇಳ್ಬಿಡುವ. ಹೊಸದು ಹೇಳ್ಬೇಕು, ನ್ಯೂ ಟೈಪ್ ಹೇಳ್ಬೇಕು. ನಂದಿನ್ನೂ ಮದುವೆ ಆಗಿಲ್ಲ. ಆಮೇಲೆ ಈಗ ಡೂಪ್ಲಿಕೇಟ್ ಗಂಡನ ಹೆಸರು ಹೇಳು. ಅಲ್ಲ ಅಲ್ಲ ಬರುತ್ತೆ. ಯಾಕ ಆ ಮೂಡಿಗೆ ಹೋಗ್ಬಿಟ್ಟಾನ ಒರಿಜಿನಲ್ ಮೂಡಿಗೆ. ಬೇಡ, ಡೂಪ್ಲಿಕೇಟ ಬೆಳಗ್ಗೆವರೆಗೂ ಅಷ್ಟ. ನೀನು ವಿಘ್ನ ನಿವಾರಕ ಗಣಪತಿ, ಭಾಷಾದೇವಿ ಸರಸ್ವತಿ, ಕೈಲಾಸದೊಡೆಯ ಉಮಾಪತಿ, ನಿನ್ನ ಗಂಡ ದೇವಣ್ಣನೇ ನನ್ನ ಸೌಭಾಗ್ಯದ ಅಧಿಪತಿ. ಗೊತ್ತಾತು. ನೀವೊಂದು ಕೆಲಸ ಮಾಡು. ಆದ್ರೆ ದೇವಣ್ಣಗ ತಲೆ ಕೂಲ್ ತುಂಬಾ ಹೋಗಿದೆ. ಕಾಡಲ್ಲಿ ಒಂದು ಸೊಪ್ಪು ಸಿಕ್ಕಿತ್ತು, ತಂದು ಕೊಡು. ಓಕೆನೆ? ಯಾವಾಗ ಅದು ಕೂದಲು ಹೋಗಿದೆ ಅಲ್ಲ, ಈ ಬೇರೆ ತಂದ್ರೆ ಚಲೋ ಆಗತ್ತಿದೆ. ಮತ್ತೆ ಆಗ್ತಡ ಖುಷಿ ಆಯ್ತು ನನಗಂತೂ. ಹೊಟ್ಟೆ ಭಾಳ ಹಚ್ಚಕತ್ತೈತಿ. ಹಾಡು ಯಾರಿಗೆ?
ಏಯ್ ಏನದಾನ ಇವನು ಬಾ ನಿನಗೆ ಒಳಗೆ ನೋಡ್ಕೊಂತೀನಿ ಬರ್ರಕ್ಕರ ಒಂದು ಹಾಡು ಹೇಳಿ ಹಾ ನನಗೆ ಭಾಳ ಹೊಟ್ಟೋಸಿತ್ತು ನಿಮ್ಗೆ ಹೊಸ್ತೇನ ಈ ಆನಂದದೊಳಗೆ ಬಡ ಬಡ ಒಂದು ಹಾಡು ಹೇಳಿ ಶೋಭಾನ್ ಪದಾರ ಹೇಳ ಅಯ್ಯವ್ವ ನೀನು ಎಲ್ಲರಿಗೂ ಹೇಳಿಲ್ಲ ಇವ್ರು ಊಟ ಮಾಡ್ಕೊ ಬರಕ್ಕ ಶೋಭಾನ ಆಡ್ಬೇಕಂತೆ ಶೋಭಾನನ ಶೋಭಾನೆ ಎನ್ನೀರೇ ಸೋ ಎನ್ನೀರ ಮುಂದಕ್ಕೆ ಬರಲ್ಲವ ನನಗ ಮತ್ತೆ ಆ ಶೋಭಾನ ಹಾಡಂದ್ರಲ್ಲ ನೀವೇ ಒಂದು ಚಂದನ್ ದಿವ ಹಾಕಪ್ಪ ಹಾ ಆತ್ ಬಿಡ ಮತ್ತೆ ಆಗ್ತಿಡ
ಈಗ ಮದುವೆ ಆಗಿ ಏನು ಯಾ ನಮ್ನೆ ಕುಡಿಯಕತ್ತೀವ ನನಗ ಹೊಟ್ಟೆ ಸೇಕತ್ಬಿಟ್ಟು ಯಾಕ ಮದುವೆ ಆಗಿದ್ದು ಅಪ್ಪ ಅಪ್ಪ ಬಾಯಿಲಿ ಮಗ ದೇವರಾಜ, ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಗುರುವಿನ ಆಶೀರ್ವಾದ ತೆಗೆದುಕೊಂಡು ಮನೆಯಲ್ಲಿ ದೇವರ ಆಶೀರ್ವಾದವನ್ನು ತೆಗೆದುಕೊಂಡು ನಡೆಯಲಿ, ಹೋಗೋಣ. ಅಪ್ಪ ಬಾಯಿಲಿ ಯಜಮಾನ ನಮ್ದು ಐತಿ. ಅಪ್ಪ ಊಟ ಏನು ಮಾಡಿಸಿದಿ? ನೀನು ಉಣ್ಲಿಲ್ಲ ಆಗಲ್ಲ. ಅಲ್ಲಪ್ಪ ನನಗಲ್ಲ, ಒಂದ್ ಕೆಲಸ ಹೇಳ್ಬೇಕತ್ತು. ಇವರಿಗೆಲ್ಲ ಇವ್ರ ಮನೆ ಉಣ್ಕೊಂಬರ್ರಿ, ಕೈ ತೊಳೆಯಕ್ ನಮ್ಮ ಮನೆ ನೀರು ಕೊಡ್ತೀವಿ ಅಂತ ಹೇಳಿ. ಇಲ್ಲ ಸ್ಯಾನಿಟೈಸರ್ ಕೊಟ್ಟು ಊಟ ಕೈ ತೊಳಿಸಿ ಊಟ ಮಾಡಿಸಿ ಮೊನ್ನೆ 30ನೇ ತಾರೀಕಿಗಿನ ಅಪ್ಪ ಅಜ್ಜರಿ ಬೊಂದೆ ಹಾಕಿಸಿ ಬರಮಲಿಂಗಪ್ಪನ ಆಶೀರ್ವಾದ ಕೊಡಿಸಿ ಕನ್ಯಾದಾನ ಮಾಡಿ ಊಟ ಮಾಡಿಸಿ ಕಳಿಸೇನಿ. ಅಲ್ಲೋ ಮರ್ರಿ, ಇಷ್ಟು ಜೋರು ಮದ್ವಿ ಮಾಡಿವಿ, ಯಾರು ಬಂದು ಒಂದು ಆಯುರ್ ಮಾಡ್ಲಿಲ್ವಲ್ಲ. ಅವ್ರು ಮಾಡಾಕ ಹೊಯ್ ನೋಡಿದ್ರಲ್ಲ ಅವ್ರ ಕಡೆ. ಬೇಡಪ್ಪ, ಅವ್ರಿಗೆ ನಾನ ಹೇಳ್ತೀನಿ, ಆಯುರ್ ಮಾಡೋರು ಇದೀರೇನಾ? ಇದೀರಾ ಇಲ್ಲ ಹೇಳ್ರಿ? ಇಲ್ಲ ಲೇ, ನನ್ನ ಫೋನ್ ಪೇ ನಂಬರ್ ಕೊಡ್ತೀನಿ, ನನಗೂ ಮಾಡ್ರು, ಅವ್ರಿಗೆ ಮಾಡ್ದಂಗ ಆಗ್ತೈತಿ. ನಿಮ್ಮ ಅಪ್ಪನ ಆಲ್ ಫೇಸ್ ಅವೈಲೇಬಲ್. ಯಾಕ ಮತ್ತೆ ನಿನ್ನ ನಂಬರ್ಗೆ ಹಾಕಿದ್ರೆ ಅಪ್ಪ ನಿಮ್ಮ ಅಪ್ಪ ದೇವನಂಗ ಅದೇನಿಲ್ಲ, ನಿನ್ನ ಮೊಬೈಲ್ಗೆ ಯಾಕೆ ಕೊಡ್ತಿ? ಆಲ್ ಫೇಸ್ ಅವೈಲೇಬಲ್. ಅಪ್ಪ ನೀನು ನಂಬರ್ ಕೊಟ್ರೆ ಒಂದು ಪೈಸನು ಹಾಕಲ್ಲ ಅವರು. ನೋಡ್ ನನಗೆ ಯಾರು ಹಾಕ್ತಾರಂತ ಬಾರಪ್ಪ ಹೋಗೋಣ. ಒಳಗೆ ಸೇರಿದರೆ ಗುಂಡು, ಆಗುವಳು ಗಂಡು, ಏರಿದೆ ಮಿತಿ ಮೇರಿದೆ ಜೋಪಾನ. ಗಂಗು ಏ ಗಂಗು, ಗಂಗು ಏ ಗಂಗು, ಗಂಗು ಸಾರಾಯಿಸಿ ಸೇಲಿ ನನ್ನ ದೇವಿ ಕಾಣುವಳು, ಸುಪಮಾನದಿ ಕರ್ಮಾಗದೆ ನಂಗೆವಳು, ಉಸಿರಾಡದೆ ಉಸಿರಾಡದೆ ದೇವಿ ಕಾಣುವಳು.
ತಗೊಂಡ ಮಾತಾಡಕತ್ತೀಯ? ಓ ನೀ ಏನ ಮುಲ್ಲ ಮತ್ತೆ ಯಾರು ಬಡೈತಿ? ಹೌದು ನೋಡ. ಅಲ್ಲ ಈ ನಮ್ನಿ ಕಂಟುಪುಟ್ಟಿ ಕುಡ್ಕೊಂಡು ನಿಶ್ಚಯದಾಗ ಬಂದ್ಕೊಂಬಿಟ್ಟು ಏನೇನೋ ಮಾತಾಡಕತ್ತಿಯಲ್ಲ, ಯಾಕ ಮೈಯ ಇನ್ನು ಸೊಕ್ಕೇನ? ಏ ಕಾರಣ ಅಂತ ಕಾಗೆ ಕೂಗಬೇಡ ಕಮಲಾಕ್ಷಿ. ನನ್ನಂತ ಮನ್ಮತ ಹೀರೋ, ನಿನ್ನಂತ ಮನ್ಮತ ಹೀರೋ ಮನೆಗೆ ಹೋಗದ. ನೀನು ಯಾರ್ದಾರ ಸತ್ತೋರ್ ಮನೆಗೆ ಹೋಗಾಕ್ ಬರ್ತದಲ್ಲಿ ಬಾಯ ಹೊಡ್ಕೊಂಡು ಲಾಭ 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 ಅಂತ ಹೋಯ್ಕೇನಕ್ಕೆ ಬರ್ತದೆ ಇಲ್ಲಿ ಏ ಬದೇ ಸಾಬ. ಅಲ್ಲ ಏನ ಇದು ನಿಶ್ಚಯದಾಗ ಬಾಯಿಗೆ ಬಂದಂಗೆ ಮಾತಾಡಕತ್ತಿಯಲ್ಲ, ಖಬರ್ ಐತ ಇಲ್ಲ ನಿನಗ? ರೊಕ್ಕ ಕೊಟ್ಟವ ರೊಕ್ಕ ಇಸ್ಕೊಂಬರಕ್ಕ ಹೋಗ್ಬೇಕ ಏನ ಬೇರೆ ರಾಜ್ಯವನ ಮನೆಗೆ ಹೋಗ್ಬೇಕ ಗುಂಡಗ ತೆರಿಗೊಳ್ಸಾಕ? ಅದೇನಂತ ಹೇಳಿ ಇವಾಗ. ಅದನ್ನ ಹೇಳದ ಏನ 300 ರೂಪಾಯಿ ಇಸ್ಕೊಂಡು 3 ವರ್ಷ 3 ತಿಂಗಳ 3 ನಿಮಿಷ ಆಯ್ತ. ಇಡೀ 10 ಪೈಸೆ ಅನ್ನುವಲ್ಲಿ ನಾನು ಅದ ಗುಂಗನ್ಯಾಗ ಮನೆಗೆ ಬಂದ ಮಾಮ ಹಿಂಗ ಅಂತ ಮುಳ್ಳು ಮಾಡಿ ನನ್ನ ಅಲ್ಲೇ ಕಕ್ಕಾಬಿಕ್ಕಿ ಮಾಡಿ ಕೈ ಬಿಟ್ಟು ಬರ್ತಿದ್ದೆ. ಹೌದು, ನೀ ರೊಕ್ಕ ಕೊಟ್ಟಿದ್ದಿ ನನಗ, ಕೊಟ್ಟಿಲ್ಲ ಅಂದವ್ರು ಯಾರು? ಮತ್ ಬೇಕು ಕೊಡ ಈಗ ನಂಗ. ಏಯ್ ಹೋಗಿ ಬಂದ ದೇವಣ್ಣ ಇಲ್ದ ಟೈಮಿಗೆ ಕೇಳಿದ್ರೆ ನಾ ಎಲ್ಲಿಂದ ರೊಕ್ಕ ಕೊಡ್ಲಿ ನಿನಗ? ಏ ಬೇಕಂದ್ರ ಬೇಕ ನೋಡ, ದೇವಣ್ಣ ಮನೇಲಿ ಇಲ್ಲ, ನಾನೇನು ರೊಕ್ಕ ಕೊಟ್ಟೇನೆ ಇಲ್ಲ. ಕೊಟ್ಟಿದೀಯಾ ಅಂದ್ರ ನಾ ಬರ್ರ ಮಗನ ಮತ್ತ ಕೊಡೋರ್ಗು ಬಿಡಂಗಿಲ್ಲ ನೀನು, ಬಿಡೋದಿಲ್ಲ. ನೋಡು ಮನೆಗೆ ಹೊತ್ತೆಲ್ಲದ ಹೊತ್ತು ನೋಡಿ ಆದ್ರ ನಾ ಬರ್ರ ಮಗ ಮತ್ತ. ಏಯ್ ನಿನಗ ನಿಶ್ಚಯ ಹತ್ತಿತ್ತಂತ ಬಾಯಿಗೆ ಬಂದಂಗ ಮಾತಾಡ್ತೀಯ, ಬಾಳ ಹುಷಾರಿಂದ ಮಾತಾಡು. ನಂದು ಬಿಡು. ಎಲ್ಲಿ ಕುಂಟ್ರ ಹಿಂಗೆ ನಿಮ್ಮಪ್ಪ ನಮ್ಮಪ್ಪನ ದೇವಪ್ಪ ಇಲ್ಲ, ಯಾಕೋ ಹೊರಗೆ ಹೋಗ್ಯಾನ. ಏನು ಹೊರಗೆ ಹೋಗ್ಯಾನ ಅಂದ? ದೇವಣ ಸೌಕರ್ ಮನಿಗೆ ಶಿವಣ ಸೌಕರ್ ಮನಿಗೆ ಇಲ್ಲ ಹಾಳಾಗಿ ಹೋಗ್ಲಿ ಬಿಡು. ಅವ್ ಬರೋದ್ರೊಳಗ ಮಳ್ಳಿ ನಿನ್ನ ಹತ್ರ ಎಷ್ಟು ಅದವು ಅಷ್ಟು ಕೊಟ್ಟು ಬಿಡು ನನ್ನ ಹತ್ರ. ಅಂದ್ರ ನಿಮ್ಮಪ್ಪ ಬಂದ್ರ ನನಗ ತೊಂದ್ರೆ ಆಕತೆ. ನೋಡ ನಮ್ಮ ಅಪ್ಪ ಮನಾಗಿರೋ ಬರೋ ದುಡ್ಡೆಲ್ಲ ಎತ್ಕೊಂಡು ದುಡ್ಡು ತಗೊಂಡು ಹೋಗ್ಯಾನ, ಕುಡ್ಕೊಂಡು ಎಲ್ಲಿ ಬೀಳಕ್ ಹೋಗ್ಯಾನೋ ಏನೋ ಗೊತ್ತಿಲ್ಲ. ನೋಡು ಮನ್ಯಾಗಿರೋ ದುಡ್ಡು ಮಾತ್ರ ನೀ ನನ್ನ ಕೇಳಕ್ಕ ಹೋಗಬೇಡ. ನೋಡು ಯಾಕೆ ಕೇಳಬಾರ್ದು? ಯಾಕೆ ಕೇಳಬಾರ್ದು? ಯಾಕೆ ಕೇಳಬೇಡ್ದಂದ್ರ ನೀಕೆ ನಿಶೆ ಹತ್ತೋದಲ್ದೆ ನನಗೂ ಮೈಯಾಗ ಹೆಂಗೂ ನಿಶೆ ಇರಕತ್ತೈತಿ. ನಿನಗ ನಿಶೆ ಇರಕತ್ತೈತಿ ಅಂದ್ರೆ ಕಸಿ ಮಿಸಿ ಮಾಡ್ಕೋಬೇಡ ಕಮಲಾಕ್ಷಿ. ಮನ್ಮತ ಹೀರೋ, ನಿನ್ನಂತ ಸುರಸಾಂಗಿನಿ ಹೀರೋ ಮನೆಗೆ ಬಂದನೆ. ಈ ಮತ್ತೇರಿ ತಂಪೋದ ಈ ಮನೆಯಲ್ಲಿ ಇಂಪಾದ ಸಂಗೀತದ ಮಳೆ ಸುರಿಸಿಬಿಡು. ನನ್ನ ಬಿಟ್ಟು ನೀ ದೂರ ಹೋಗು. ಈಗ ಚಾಲು ಮಾಡ, ಶುರು ಮಾಡು. ಏನ ಮುಲ್ಲ ಸುಮ್ಮ ಮಾಡಿದ್ದ ಮಾಡ್ಬೇಕು ಮತ್ತ. ಏನದು ಮಾಡಿದ್ದಿ ಮಾಡೋದು? ತೋರಿಸ್ಲೆ ಹೇಳು. ಏನ ಮಾಡೋದು? ಏನು ಗೊತ್ತಿಲ್ಲ, ನನಗೆ ಇನ್ನು ಮಾಡೋದು ಗೊತ್ತಿಲ್ಲ, ಹೇಳ್ಕೊಡು. ಈಗ ನಮ್ಮ ಅಕ್ಕ ಹೇಳ್ತಾಳ.
ಸರಿ ಸರಿ ನೀವೀಗ ಹೋಗು ಬಂದಾಗ ಹೇಳ್ತೀನಂತ. ನಾನು ನಿನಗೆ ಇದೊಂದು ಸಲ ಕನ್ಸೆಷನ್ ಕೊಡ್ತೀನಿ. ಆತು ಮುಂದೆ ಬಂದಾಗಾದ್ರೆ ನೀ ಕೊಡಕ ಬೇಕಾ? ಆತಪ್ಪ ಕೊಡಕ್ಕೆ ಬರ್ತೀನಂತ. ನೀನು ಹೋಗಿ ಬರ್ತೀರಾ?